ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳಲ್ಲಿ ಕ್ರೋಧಿನಾಮ ಸಂವತ್ಸರವನ್ನು ಕೊನೆಗೊಳ್ಳುತ್ತಾ ಇದೆ. ಈ ಸಂವತ್ಸರದಲ್ಲಿ ಅನೇಕರು ಕಷ್ಟಗಳನ್ನು ಅನುಭವಿಸಿ ಕೊನೆಯ ತಿಂಗಳಲ್ಲಿ ಆದರೂ ಸುಖ ಕಾಣುತ್ತಾ, ಹಾಗಾದರೆ ಸುಖ ಪಡೆಯುವುದಕ್ಕೋಸ್ಕರವಾಗಿ ನಾವೇನು ಮಾಡಿಕೊಳ್ಳಬಹುದು, ಅಥವಾ ಮುಂದೆ ಬರತಕ್ಕಂತಹ ವಿಶ್ವಾವಸುನಾಮ ಸಂವತ್ಸರಕ್ಕೆ ಪೀಠಿಕೆಯಾಗಿ ನಾವೇನಾದರೂ ಮಾಡಿಕೊಳ್ಳಬೇಕಾ? ಕಾರಣ ಈ ತಿಂಗಳಲ್ಲಿ ಶುಕ್ರ ಅಸ್ತ, ಅದರಿಂದ ವಿವಾಹ ಆಗಲಿಕ್ಕೆ ತೊಡಕುಗಳು ಕಾಣುತ್ತೆ. ವಿವಾಹ ಆಗಬಹುದಾ ಆಗಬಾರ್ದಾ, ಯಾವ ರಾಶಿಯವರಿಗೆ ಏನಾಗಲಿಕ್ಕಿದೆ, ಜೊತೆಗೆ ಶನಿ ಬದಲಾವಣೆ ಆಗಲಿಕ್ಕಿದ್ದಾನೆ. ಶನಿ ಬದಲಾವಣೆಯಿಂದಾಗಿ ಏನಾದರೂ ನಮ್ಮ ರಾಶಿಗೆ ಸಾಂಪತ್ತಿಕವಾದ ಅನುಕೂಲ, ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲ ಏನಾಗಲಿಕ್ಕಿದೆ ನಮಗೆ, ಇದೆಲ್ಲ ಕುತೂಹಲಗಳು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ವ್ಯಾಸರಾಜರ ವಾದಿರಾಜರ ಆರಾಧನೆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಗುರುಗಳ ಆರಾಧನೆಯನ್ನು ಹೇಗೆ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ, ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಮಿಥುನ ರಾಶಿ, ಲಗ್ನದಲ್ಲಿ ಕುಜ, ಲಗ್ನೇ ಕುಜೆ ಕ್ಷತ ತನುಹು ಅಂತ ಹೇಳುವಂತಹ ಒಂದು ಲಕ್ಷಣ. ಅದರಿಂದ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದಾಗಲಿ, ಅಥವಾ ತಲೆ ತಿರುಗುವಂಥದ್ದಾಗಲಿ, ಅಥವಾ ಈ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ತೊಂದರೆಗಳನ್ನು ಎದುರಿಸುವಂತಹ ಯೋಗ ಮಿಥುನ ರಾಶಿಯವರಿಗೆ ಇದೆ. ಆರೋಗ್ಯದ ಕಡೆ ಗಮನ ಹರಿಸಿ, ಅದರಿಂದಾಗಿ ಆರೋಗ್ಯದಿಂದ ಅನಾರೋಗ್ಯದಿಂದಾಗಿ ಆಗುವಂತಹ ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು. ಇನ್ನು ಮಿಥುನ ರಾಶಿಯವರಿಗೆ ಒಳ್ಳೆಯ ಗುರುಬಲ ಮುಂದೆ ಬರಲಿಕ್ಕಿದೆ. ಇವಾಗ ಇಲ್ಲ ಗುರುಬಲ ಇಲ್ಲದ ಕಾರಣ ಸಣ್ಣ ಸಣ್ಣದು ಕೂಡ ದೊಡ್ಡದಾಗಿ ಕಾಣುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅನಾರೋಗ್ಯಕ್ಕೆ ಹೆದರಿಕೊಳ್ಳುವಂತಹದ್ದೇನೂ ಇಲ್ಲ. ಸಣ್ಣ ಪುಟ್ಟದ್ದಾದರೂ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಮುಂದುವರೆದರೆ ಒಳ್ಳೆಯದು. ಅದಕ್ಕೆ ತಕ್ಕ ವೈದ್ಯಕೀಯ ಚಿಕಿತ್ಸೆಯೂ ಕೂಡ ಅಗತ್ಯ. ಇನ್ನು ಹಣಕಾಸಿನ ವಿಷಯದಲ್ಲಿ ನೋಡುವಾಗ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕೆಲವು ಅನುಕೂಲಗಳಾಗುವ ಸಾಧ್ಯತೆ ಇದೆ. ಅಂದರೆ ಅದು ಪ್ರಮೋಷನ್ ಆಗ್ಬೋದು, ಹೈಕ್ ಆಗ್ಬೋದು, ಈ ರೀತಿಯಾದಂತಹ ಯೋಗಗಳು ಬರಲಿಕ್ಕಿದ್ದಾವೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತೊಂದರೆ ಏನೂ ಇಲ್ಲ, ನಮಗಿನ್ನೂ ಅದರಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆಗಳೇ ಇದೆ. ಅದು ವ್ಯಯಾಧಿಪತಿ ಜೊತೆಗೆ ದ್ವಿತೀಯಾಧಿಪತಿಯಾದಂತಹ ಚಂದ್ರನು ಕರ್ಮಸ್ಥಾನದಲ್ಲಿರುವ ಕಾರಣ, ಅದು ಶುಕ್ರ ಇರುವ ಕಾರಣ ಅದು ನಿಮ್ಮ ಹೆಂಡತಿಯ ಹೆಸರಲ್ಲಿ ಮಾಡಿರತಕ್ಕಂತಹ ಬಿಸ್ನೆಸ್ ಆಗ್ಬೋದು, ಅಥವಾ ಹೆಂಗಸರಾದರೆ ನಿಮ್ಮ ಗಂಡಂದರಿಗಾಗ್ಬೋದು, ಅಥವಾ ಗಂಡಸಾದರೆ ಹೆಂಡತಿಗಾಗ್ಬೋದು. ಒಟ್ಟಲ್ಲಿ ನಿಮ್ಮ ಕಳತ್ರ ಕಾರಕನಾದ ಶುಕ್ರ ಅಲ್ಲಿರೋದರಿಂದ, ಉಚ್ಚ ಸ್ಥಾನದಲ್ಲಿರೋದರಿಂದ ಅವರ ಮುಖಾಂತರ ಅಥವಾ ಅವರಿಗೆ ಹೆಚ್ಚಾಗಿ ಪ್ರಾಫಿಟ್ ಬರುವಂತಹದ್ದು. ನೀವು ಮನೆ ಗೃಹಿಣಿ ಆಗಿದ್ದರೆ ನಿಮ್ಮ ಮನೆಯವರಿಗೆ ನಿಮ್ಮ ಜಾತಕದಿಂದ ಹಣಕಾಸಿನಲ್ಲಿ ಅನುಕೂಲಗಳಾಗುವಂತಹದ್ದು, ಅಥವಾ ನೀವೇ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಲಾಭ ಆಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಹೆದರುವ ಅವಶ್ಯಕತೆ ಏನೂ ಇಲ್ಲ. ಇನ್ನು ಈ ತಿಂಗಳಲ್ಲಿ ಆ ಗುರುಗಳ ಆರಾಧನೆ ಬರ್ತಾ ಇರುವ ಕಾರಣ, ವ್ಯಾಸರಾಜರ ವಾದಿರಾಜರ ಆರಾಧನೆಗಳು ಬರುವ ಕಾರಣ, ನಿಮಗೆ ಗುರುಬಲ ಇಲ್ಲದ ಕಾರಣ ಇಂತಹ ದಿವಸಗಳಲ್ಲಿ, ಅಂದರೆ ಈ ವ್ಯಾಸರಾಜರ ಆರಾಧನೆ ಮತ್ತು ವಾದಿರಾಜರ ಆರಾಧನೆ ಅದು 17ನೇ ತಾರೀಕು ವಾದಿರಾಜರ ಆರಾಧನೆ, 18ನೇ ತಾರೀಕು ವ್ಯಾಸರಾಜರ ಆರಾಧನೆ ಬರುವ ಕಾರಣ ಈ 2 ದಿನಗಳ ಕಾಲ ವಿಶೇಷವಾಗಿ ಅವರ ಸೇವೆಯನ್ನು ನಡೆಸುವಂಥದ್ದು. ವಾದಿರಾಜರ ದರ್ಶನಕ್ಕೆ ಹೋಗುವಂಥದ್ದು, ಅಥವಾ ವ್ಯಾಸರಾಜರ ದರ್ಶನಕ್ಕೆ ಆನೆಗುಂದಿಗೆ ಹೋಗಿ ಅಲ್ಲಿ ಆ ಆರಾಧನೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಈ ರೀತಿಯಾಗಿ ಮಾಡಿದಾಗ ಗುರುಬಲ ಹೆಚ್ಚಾಗಿ ನಮಗೆ ಇನ್ನೊಂದಿಷ್ಟು ಕೆಲಸದಲ್ಲಿ, ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂತಂದಾಗ ಮನೆಯಲ್ಲಿಯೇ ಅವರ ಭಾವಚಿತ್ರಗಳನ್ನು ಇಟ್ಟುಕೊಂಡು, ಅಥವಾ ಮೃತ್ತಿಕೆ ಇದ್ದರೆ ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಂಡು ಆ ದಿವಸ ಅವರ ಸ್ತೋತ್ರದ ಪಾರಾಯಣೆಗಳನ್ನು ಮಾಡುವುದರಿಂದ, ಅಥವಾ ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕುವುದರಿಂದ ವಿಶೇಷವಾದ ಫಲಗಳನ್ನು ಪಡೆಯಬಹುದು. ಅಥವಾ ಬೆಂಗಳೂರು ನಗರದಲ್ಲೇ ಇರುವವರಾದರೆ ಎಲ್ಲ ಮಠಗಳಲ್ಲಿ ಅವರ ಆರಾಧನೆಗಳನ್ನು ಮಾಡುತ್ತಾರೆ. ಆರಾಧನೆಯಲ್ಲಿ ಪಾಲ್ಗೊಳ್ಳಿ, ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಿ. ಇನ್ನು ಈ 4ರಲ್ಲಿ ಕೇತು, 4ನೇ ಮನೆಯ ಬುಧ ನೀಚದಲ್ಲಿರುವ ಕಾರಣ ಮನೆಗೆ ಸಂಬಂಧಪಟ್ಟಂತಹ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಲಾಭ ಆಗುವ ಸಾಧ್ಯತೆ ಇದೆ. ಮನೆ ಕಟ್ಟುವ ಯೋಗ ಅಥವಾ ಈ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಯೋಗ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಹೇಳ್ಬೋದು. ಆದರೆ ಕೇತು ಇರುವ ಕಾರಣ ಸ್ವಲ್ಪ ಚಂಚಲ ಬುದ್ಧಿ, ಬೇಕಾ ಬೇಡವಾ, ಅಥವಾ ಕೇತು ಇರುವ ಕಾರಣ, ಕೇತುವಿಗೆ ದೃಷ್ಟಿ ಕೊಡ್ತಾ ಇರುವ ಕಾರಣ, ಯಾರು ಹೇಳಿದ್ದು, ಅವ್ರು ಹೇಳಿದ್ದು, ಇವರು ಹೇಳಿದ್ದು, ಈ ರೀತಿಯಾದ ಇಲ್ಲದೆ ನಿಮ್ಮದೇ ಆಗಿರತಕ್ಕಂತಹ ಯೋಚನೆಯಿಂದ ನೀವು ಮುಂದುವರಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ಒಳ್ಳೆಯ ಅನುಕೂಲಗಳಾಗಲಿದೆ. ಹೊರದೇಶಕ್ಕೆಲ್ಲ ಹೋಗಿ ಅಧ್ಯಯನ ಮಾಡುವಂತಹ
ಒಂದು ಅಭಿಪ್ರಾಯ ಇದ್ದರೆ ಅದನ್ನೂ ಕೂಡ ನೀವು ಪ್ರಯತ್ನ ಪಡಬಹುದು, ಏನು ತೊಂದರೆ ಇಲ್ಲ. ಆದರೆ ನಿಮ್ಮ ತಂದೆಯ ಅಥವಾ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಅಂದರೆ ದೊಡ್ಡವರು ನಿಮ್ಮ ಮನೆಯಲ್ಲಿ ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಇದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ. ಅದರ ಕಡೆ ಗಮನ ಹರಿಸುವಂಥದ್ದು ಒಳ್ಳೆಯದು. ಇನ್ನು ಕರ್ಮಸ್ಥಾನದಲ್ಲಿ ಚಂದ್ರ, ಶುಕ್ರ, ಬುಧ, ರಾಹುವಿನ ಯೋಗ ಇರೋದರಿಂದ ಕೆಲಸ ಮಾಡುವಂಥವರಿಗೆ ಒಳ್ಳೆಯ ಲಾಭ ಖಂಡಿತವಾಗಿಯೂ ಕೂಡ ಹೇಳ್ಬೋದು ಈ ಮಾಸದಲ್ಲಿ. ಅಷ್ಟೇ ಅಲ್ಲದೇನೆ ಹೊಸದಾಗಿ ಕೆಲಸಕ್ಕೆ ಹುಡುಕುವಂಥವರಿಗೆ ಸ್ವಲ್ಪ ಕಷ್ಟ, ಗುರುಬಲ ಇಲ್ಲದ ಕಾರಣ. ಅದು ನಾನು ಆಗಲೇ ಹೇಳಿದ ಹಾಗೆ ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಗುರುಗಳ ಪ್ರೀತಿಯನ್ನು, ಗುರುಗಳ ಅನುಗ್ರಹವನ್ನು ತಾವು ಪಡೆದುಕೊಂಡರಿ ಅಂತಾದರೆ ಕೆಲಸದಲ್ಲಿಯೂ ಕೂಡ ಅನುಕೂಲಗಳಾಗುತ್ತೆ. ಆದರೆ ಬರುವಂತಹ ಏನೊಂದು ಕ್ರೋಧಿನಾಮ ಸಂವತ್ಸರ ಮುಗೀತಾ ಇದೆ ಮತ್ತು ವಿಶ್ವಾವಸುನಾಮ ಸಂವತ್ಸರ ಈ ತಿಂಗಳ ಕೊನೆಯ ದಿವಸ ಬರಲಿಕ್ಕಿದೆ. ಹಾಗಾದರೆ ಕೆಲಸ ಸಿಗಲಿಲ್ಲ, ಕೆಲಸಕ್ಕೆ ಸಂಬಂಧಪಟ್ಟ ತೊಂದರೆಯನ್ನು ನೀವು ಅನುಭವಿಸ್ತಾ ಇದ್ದೀರಿ ಮಿಥುನ ರಾಶಿಯವರು ಅಂತಾದರೆ, ಈ ಶನಿ ಬದಲಾವಣೆ ಆಗುವಂಥ 29ನೇ ತಾರೀಕು ಅಮಾವಾಸ್ಯೆಯ ದಿವಸ ನೀವು ಅವಕಾಶ ಇದ್ದರೆ ಒಂದು ಶನಿ ಶಾಂತಿಯನ್ನು ಮಾಡಿಸಿಕೊಳ್ಳಿ. ಅಥವಾ ಶನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು, ಎಳ್ಳೆಣ್ಣೆ ದಾನ ಮಾಡುವಂತಹದ್ದು, ಎಳ್ಳಿನ ದೀಪ ಹಚ್ಚುವಂಥದ್ದು, ಅಥವಾ ಈ ಕಂಬಳಿಯನ್ನು ದಾನ ಮಾಡುವಂಥದ್ದು, ಅದು ಬಹಳ ವಿಶಿಷ್ಟವಾದಂತಹ ಪರಿಹಾರ. ಕಂಬಳಿಯ ದಾನ ಅದು ನಿಮಗೆ ಶನಿಯಿಂದಾಗಿ ಬರತಕ್ಕಂತಹ ದೋಷ ಪರಿಹಾರವಾಗಿ, ಯಾಕಂದರೆ ಶನಿ ಕರ್ಮಕಾರಕವನು. ಹಾಗಾಗಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಧವಾದ ತೊಂದರೆಗಳು ಬರುವ ಸಾಧ್ಯತೆ ಇದ್ದರೂ ಈ ಪರಿಹಾರದಿಂದ ಆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಭಗವಂತನ ಅನುಗ್ರಹ ನಿಮ್ಮ ಮೇಲಾಗುತ್ತೆ. ಇನ್ನು ಲಾಭಾಧಿಪತಿಯಾದ ಕುಜನೇ ಲಗ್ನದಲ್ಲಿ ಬಂದಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಯಾವ ತೊಂದರೆಗಳು ಕೂಡ ನಿಮಗೆ ಬರೋದಿಲ್ಲ, ಸಂತೋಷವಾಗಿ ಇರಬಹುದು. ಒಟ್ಟಾರೆ ಮಿಥುನ ರಾಶಿಯವರು ವಿಶೇಷವಾಗಿ ಹನುಮಂತ ದೇವರ ಪ್ರಾರ್ಥನೆ, ಹನುಮಂತ ದೇವರ ಸೇವೆಯನ್ನು ಅಥವಾ ಹನುಮಾನ್ ಚಾಲೀಸ ಪ್ರತಿನಿತ್ಯ ಜಪ ಮಾಡುವುದರಿಂದ ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.